ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಪಾರ್ಟ್ 1 ಹೇಗೆ ಮಾಡೋದು ಅಂತ ತೋರಿಸಿದೆ. ದಿಸ್ ಇಸ್ ಅ ಪಾರ್ಟ್ 2 ವಿಡಿಯೋ, ಟೇಪಿಂದ ಫ್ಲವರ್ ಮಾಡೋದು. ನೀವು ನೋಡ್ತಾ ಇರ್ಬೋದು. ಈಗ ನಾನು ಅರ್ಧ ಭಾಗ ಫುಲ್ಲು ಎಲ್ಲ ದಾರನೂ ರಿಮೂವ್ ಮಾಡ್ಕೊಂಡಿದ್ದೀನಿ. ಇನ್ನು ಅರ್ಧ ಭಾಗ ಹಾಗೆ ಬಿಟ್ಟಿದ್ದೀನಿ. ಎಡ್ಜಸ್ನ ಸ್ವಲ್ಪ ಸುಟ್ಕೊಂಡಿದ್ದೀನಿ, ಯಾಕಂದರೆ ಸ್ಟಿಚಸ್ ಬಿಟ್ಟು ಹೋಗಬಾರ್ದು ಮತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಈ ಥರ ಕಾಣ್ತಾ ಇದೆ ನೋಡಿ, ನೋಡ್ಬೋದು ನೀವು. ಈ ಥರ ಕಾಣುತ್ತೆ. ಇದೊಂದು ಸ್ವಲ್ಪ ಹೀಗೆ ಚೆನ್ನಾಗಿ ಮಾಡಿಕೊಂಡ್ರೆ ಫ್ಲವರ್ ತುಂಬ ಅಲ್ಲದ ಹಾಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ದಿಸ್ ಒನ್ ಈಸ್ ಆಲ್ಸೋ ರೆಡಿ. ನನ್ನ ಹತ್ರ ಇದಿದ್ದು ಗೋಲ್ಡನ್ ಬೀಡ್ಸನ್ನು ನಾನು ಈ ಕಂಬಿಗೆ ಹಾಕಿ ಹೀಗೆ ರೋಲ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾವು ಸುತ್ತೋಕ್ಕೆ ಶುರು ಮಾಡಬೇಕು. ಸುತ್ತೋಕ್ಕಿಂತ ಮುಂಚೆ ನಾವು ಫಸ್ಟು ಗ್ಲೂ ಸ್ವಲ್ಪ ಹಾಕೋಬೇಕಾಗತ್ತೆ. ಗ್ಲೂ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಡ್ರೈ ಆಗಕ್ಕೆ ಬಿಡಬೇಕಾಗುತ್ತೆ. ಓನ್ಲಿ ಫಸ್ಟ್ ಪಾರ್ಟ್ ಮಾತ್ರ ಸ್ವಲ್ಪ ಡ್ರೈ ಆಗಬೇಕಷ್ಟೇ, ಎಲ್ಲದೂ ಅಂತ ಇಲ್ಲ, ಬರೀ ಫಸ್ಟ್ ಪಾರ್ಟ್ ಮಾತ್ರ ಡ್ರೈ ಆಗಕ್ಕೆ ಬಿಡಬೇಕು. 1-2 ಮಿನಿಟ್ಸ್ ಹೀಗಿಟ್ಕೊಂಡ್ರೆ ಸಾಕು, ಅದರ ಪಾಡಿಗೆ ಡ್ರೈ ಆಗುತ್ತೆ. ಅದರ ನಂತರ ನೋಡಿ ಹೀಗೆ ಸುತ್ಕೊಂಡು ಹೋಗೋದು, ಇನ್ನೇನು ಮಾಡೋಷ್ಟಿಲ್ಲ. ನೀವು ಜಸ್ಟ್ ಹೀಗೆ ಸುತ್ಕೊಂಡು ಹೋಗಬೇಕು. ಕಾಣಿಸ್ತದೆ ಅಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಎಷ್ಟು ಸಿಂಪಲ್ ವೇ ಕೂಡ ಮಾಡೋಕ್ಕೆ, ತುಂಬಾ ಈಸಿ. ನೀವು ಮನೇಲಿ ಟ್ರೈ ಮಾಡಿ ನಿಮ್ಮ ಮನೇನ ಡೆಕೋರೇಟ್ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ಹೀಗೆ ಸುತ್ಕೊಂಡು ಹೋಗಬೇಕು ಅಷ್ಟೆ, ಇನ್ನೇನೂ ಮಾಡೋಷ್ಟಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ. ನಾನು ಬರೀ 1 ಮೀಟರ್ ಟೇಪನ್ನು ಕಟ್ ಮಾಡಿ ಈ ಥರ ಮಾಡ್ಕೊಂಡಿದ್ದೀನಿ. ನೀವು 2 ಮೀಟರ್ಸ್ ಕೂಡ ಮಾಡ್ಕೋಬೋದು. 2 ಮೀಟರ್ಸ್ ಮಾಡಿಬಿಟ್ಟು ಫುಲ್ ಇಲ್ಲಿ ತನಕ ಬಂಚ್ ಥರ ಕೂಡ ಮಾಡ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಫುಲ್ ಕೆಳಗೆ ಬರ್ತಿದ್ದಂಗೂ ಇನ್ನು ನಿಮಗೆ ಅರಳದಂಗೆ ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ನಿಮಗೂ ಎಲ್ಲ ಖಂಡಿತ ಟ್ರೈ ಮಾಡೋಕ್ಕಿದ್ರೆ ಖಂಡಿತ ಟ್ರೈ ಮಾಡಿ. ಹಾಗೆ ದಯಮಾಡಿ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ, ಹಾಗೆ ನೋಡಬೇಡಿ. ಆಮೇಲೆ ಒಂದು ಲೈಕು ಶೇರ್ ಮಾಡಿ. ಓಕೆ, ಇದು ಆಲ್ಮೋಸ್ಟ್ ಎಂಡಿಗೆ ಬರ್ತಾ ಇದೆ. ಈಗ ಎಂಡಿಗೆ ಬರ್ತಾ ಇದೆ ಅಂದಾಗ ನಾವೇನು ಮಾಡಬೇಕು ಅಂತಂದರೆ, ಆಲ್ಮೋಸ್ಟ್ ಕವರ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಗೋಲ್ಡನ್ ಇದನ್ನು ಹಿಂಗೆ ಅರಳಿಸ್ಬಿಟ್ರೆ ಆಗೋಯ್ತಷ್ಟೇ. ಎಷ್ಟು ಚೆನ್ನಾಗಾಯಿತು ನೋಡಿ. ಮಾಡಿಬಿಟ್ಟು ಈ ಎಡ್ಜ್ ಪಾರ್ಟಲ್ಲಿ ಇಷ್ಟಿದೆ ಅನ್ಬೇಕಾದ್ರೆ, ಈಗ ಈ ಎಡ್ಜ್ ಪಾರ್ಟಲ್ಲಿ ನಾವು ಗ್ಲೂ ಹಾಕೋಬೇಕಾಗತ್ತೆ. ಗ್ಲೂ ಹಾಕ್ಕೊಂಡು 1-2 ಮಿನಿಟ್ಸ್ ಇಟ್ಕೊಂಡ್ರು ಸಾಕು. ಹೀಗಿಟ್ಕೊಂಡು 1-2 ಮಿನಿಟ್ಸ್ ಹಿಂಗೆ ಬಿಟ್ಟರೆ ಅದು ನೀಟಾಗಿ ಸ್ಟಿಫ್ ಆಗಿ ನಿಂತ್ಕೊಳ್ಳುತ್ತೆ, ನಿಮ್ಗೆ ಅಲ್ಲಾಡೋದಿಲ್ಲ. ಇದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಫ್ಲವರ್, ಯುನೀಕ್ ಫ್ಲವರ್ ಕೂಡ. ಇದಾದಮೇಲೆ ನೆಕ್ಸ್ಟ್ ಗ್ರೀನ್ ಟೇಪ್ ಇರುತ್ತಲ್ಲ, ಎಕ್ಸಾಕ್ಟ್ ಎಲ್ಲಿ ಗ್ಲೂ ಹಾಕಿದ್ರೋ ಅದೇ ಪ್ಲೇಸಲ್ಲಿ ಒಂದು 3-4 ರೌಂಡ್ ಚೆನ್ನಾಗಿ ಸುತ್ಕೊಳ್ಳಿ, ಯಾಕಂದರೆ ಅದು ಯಾವುದೇ ಕಾರಣಕ್ಕೂ ಬಿಟ್ಕೋಬಾರ್ದು ಮತ್ತೆ. ಸೊ ಅಷ್ಟು ಟೈಟಾಗಿ ಕೂತ್ಕೋಬೇಕು.
ಚೆನ್ನಾಗಿ ಗ್ಲೂ ಹಾಕ್ಕೊಂಡು ಎಷ್ಟಾಗುತ್ತೋ ಅಷ್ಟು ಆದಷ್ಟು ಟೈಟಾಗಿ ಗ್ರೀನ್ ಟೇಪ್ನ ಸುತ್ಕೊಳ್ಳಿ. ನಾನು ಒಂದ್ಸಲಿ ಸುತ್ಕೊಂಡಿದ್ದೀನಿ. ಈಗೇನ್ ಮತ್ತೆ ಇನ್ನೊಂದ್ಸಲಿ ನಾನು ಸುತ್ಕೊಳ್ತೀನಿ. ಇವಾಗ ಇದನ್ನು ಸ್ಟ್ರೈಟ್ ಬೇಕಾ ಸ್ಟ್ರೈಟ್ ಮಾಡ್ಕೊಳ್ಳಿ. ನಿಮಗೆ ಗ್ಲೂ ಬೇಕು ಅನಿಸಿದ್ರೂ ಕೂಡ ಗ್ಲೂ ಅಪ್ಲೈ ಮಾಡ್ಕೋಬೋದು. ಸ್ವಲ್ಪ ಇನ್ನೂ ಟೈಟಾಗಿ ಕುತ್ಕೊಳ್ಳುತ್ತೆ, ಅದಕ್ಕೋಸ್ಕರ. ಸೊ again I will start. ನೋಡಿ, ಈಗ ಬ್ಯೂಟಿಫುಲ್ ಫ್ಲವರ್ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ. ಸೇಮ್ ಈ ಥರ ನಾನು ಎಷ್ಟೊಂದು ಮಾಡಿಟ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಈ ಲೀಫ್ ಕೂಡ ಅಷ್ಟೇ ನಾನು ವೇಸ್ಟ್ ಬ್ಲೌಸ್ ಪೀಸಲ್ಲಿ ಮಾಡಿದ್ದು. ನಿಮ್ಗೇನಾದ್ರು ಇದ್ರ ಮೇಕಿಂಗ್ ವಿಡಿಯೋ ಬೇಕು ಅಂದರೆ ದಯಮಾಡಿ ನನಗೆ ಕಮೆಂಟ್ ಮಾಡಿ, ನಾನು ಖಂಡಿತ ನಿಮ್ಗೆ ಹೆಂಗೆ ಮಾಡೋದು ಅಂತ ಮಾಡಿ ತೋರಿಸ್ತೀನಿ. ಸೊ ಈ ಥರ ತುಂಬ ಕಲರ್ಸಲ್ಲಿ ನಾನು ಮಾಡಿಟ್ಕೊಂಡಿದ್ದೀನಿ ಆಲ್ರೆಡಿ. ಆ ಥರ ತುಂಬ ಫ್ಲವರ್ಸ್ ಇದ್ದಾವೆ ಆಲ್ರೆಡಿ. ಇದು ಕೂಡ ನಾನು ಆಗಲೇ ಹೇಳಿದ್ನಲ್ಲ, ಜಾಸ್ತಿ ಟೇಪ್ಸ್ ಹಾಕಿ ಮಾಡಿರೋದು. ಸೊ ಹಾಗಾಗಿ ಇದು ಇಷ್ಟು ದೊಡ್ಡದಾಗಿ ಬಂದಿದೆ. ಸೊ ಇದೆಲ್ಲ ಆಲ್ರೆಡಿ ಮಾಡಿಟ್ಕೊಂಡಿರೋದು. ಆ್ಯಂಡ್ ಈ ಬ್ಯೂಟಿಫುಲ್ ಬಾಸ್ ಕೂಡ ನೋಡ್ತಾ ಇರ್ಬೋದು ನೀವು. ಇದು ಕೂಡ ಹ್ಯಾಂಡ್ಮೇಡ್. ಕಾಕ್ ಎಲ್ಲ ಹಾಕಿ ಥ್ರೋ ಮಾಡ್ತಾರಲ್ಲ ಮಕ್ಕಳು, ಇದರಲ್ಲಿ ಮಾಡಿರೋವಂಥದ್ದು. ಆ್ಯಂಡ್ ಇದಕ್ಕೆ ಯೂಸ್ ಮಾಡಿರೋದು ಕಲರ್ಸ್ ಆ್ಯಂಡ್ ಮ್ಯಾಚ್ ಸ್ಟಿಕ್ಕನ್ನು ಡಿಫ್ರೆಂಟಾಗಿ ಅಂಟಿಸಿರೋದು. ಇನ್ನೇನೂ ಮಾಡಿಲ್ಲ ಇದಕ್ಕೊಂಚೂರು ಡೆಕೋರೇಷನ್ ಮಾಡಿರೋದು. ಇದು ಮ್ಯಾಚ್ ಸ್ಟಿಕ್ ಅಂಟಿಸಿರೋದು, ಕಲರ್ ಮಾಡಿರೋದು, ಅದಷ್ಟೇ ಮಾಡಿರೋದು. ಇದು ಕೂಡ ಹ್ಯಾಂಡ್ಮೇಡ್ ವಾಸು. ಇದಕ್ಕೆ ನಾನು ಮಾಡಿಟ್ಕೊಂಡಿರೋಂಥ ಎಲ್ಲದನ್ನು ಪ್ಲೇಸ್ ಮಾಡ್ತೀನಿ. ನೋಡಿ ಎಷ್ಟು ಸುಂದರವಾಗಿ ಕಾಣುತ್ತೆ ಅಂತ ನೀವೇ ನೋಡಿ. ಇದನ್ನು ಟಿ ವಿ ಪಕ್ಕದಲ್ಲಿ, ಶೋಕೇಸಲ್ಲಿ ಎಲ್ಲಿ ಬೇಕಾದ್ರೂ ಪ್ಲೇಸ್ಮೆಂಟ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಮಕ್ಕಳಿಗೆ ಸಮ್ಮರ್ ವೆಕೇಷನಲ್ಲಿ ಏನಾದ್ರು ಒಂದು ಕ್ರಾಫ್ಟ್ ಮಾಡಬೇಕು ಅಂತಂದರೆ ಈ ಥರದ್ದು ಒಂದು ಬ್ಯೂಟಿಫುಲ್ ಕ್ರಾಫ್ಟ್ ಹೇಳ್ಕೊಟ್ರೆ ಅವ್ರಿಗೂ ಖುಷಿ ಆಗುತ್ತೆ. ನೋಡಿ, ಇದೊಂದು ಬ್ಲೂ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ. ಬ್ಲೂ ಕಲರ್ದು ಈ ಥರ ಕಲರ್ ಟೇಪ್ಸಲ್ಲಿ ನಾನು ಮಾಡಿದ್ದೀನಿ. ಇದು ಕೂಡ ಅಷ್ಟೇ, ಇದು ಕೂಡ ಬರೀ ಕಂಬಿನಲ್ಲೇ ಮಾಡಿರೋದು. ಕಂಬಿಗೆ ಗ್ರೀನ್ ಟೇಪ್ ಅಂಟಿಸ್ಬಿಟ್ಟು ಈ ಥರ ಜಸ್ಟ್ ರೋಲ್ ಮಾಡಿರೋದಷ್ಟೇ. ಇದು ಕೂಡ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಹಾಕಿದ್ದೀನಿ ಅಷ್ಟೇ. ಆ್ಯಂಡ್ ಒನ್ ಮೋರ್ ಗ್ರೀನ್ ಕಲರ್. ಸೊ ಫೈನಲಿ ನಾನು ಇವಾಗ ನಿಮಗೆ ಮಾಡಿ ತೋರಿಸಿರೋಂಥ ರೆಡ್ ಕಲರ್ ಕೂಡ ನಾನು ಇದನ್ನು ಓವರ್ಸ್ ಒಳಗೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಸೊ ನಿಮಗೂ ನಿಜವಾಗ್ಲೂ ಇಷ್ಟ ಆದರೆ ಕೈಂಡ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.